ರಾಜ್ಯಪಾಲರ ಅಂಗಳಕ್ಕೆ ಒಳ ಮೀಸಲಾತಿ ವಿಧೇಯಕ ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದ ಲೋಕಭವನ. ದಲಿತ ಒಳ ಮೀಸಲು ಬಗ್ಗೆ ಸ್ಪಷ್ಟನೆ ಕೋರಿದ್ದ ಲೋಕಭವನ ಇದೀಗ ಸಂಪೂರ್ಣ ಸ್ಪಷ್ಟನೆ ನೀಡಿ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಸ್ಪಷ್ಟನೆ ಕೇಳಲಾಗಿತ್ತು, ಇದಕ್ಕೊಂದು ಕ್ಲಾರಿಟಿ ಬೇಕು ಅಂತ. ದಲಿತ ಒಳ ಮೀಸಲು ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ದು ಲೋಕಭವನ ಇದೀಗ ಸಂಪೂರ್ಣ ಸ್ಪಷ್ಟನೆ ನೀಡಿ ರಾಜ್ಯಪಾಲರಿಗೆ ರವಾನೆಯನ್ನ ಮಾಡಲಾಗಿದೆ. ಒಟ್ಟು 14 ಪುಟಗಳ ವಿವರಣೆಯ ಜೊತೆಗೆ ಬಿಲ್ ಕಳಿಸಿರೋದು ರಾಜ್ಯ ಸರ್ಕಾರ. ನಾಗಮೋಹನ್ ದಾಸ್ ವರದಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು ರಾಜ್ಯಪಾಲರು. ವರದಿ ತಯಾರಿಕೆಯ ವೈಜ್ಞಾನಿಕ ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗಿತ್ತು. ವೈಜ್ಞಾನಿಕವಾಗಿ ನಡೆದಿದೆಯೇ ಗುಣಮಟ್ಟದ ಬಗ್ಗೆ ಅವರು ಅನುಮಾನ ವ್ಯಕ್ತಪಡಿಸಿದ್ರು. 101 ಜಾತಿ ಉಪಜಾತಿಗಳಿಗೆ ಮೀಸಲಾತಿ ಹಂಚಿಕೆ ಹೇಗೆ ಅನ್ನೋ ಪ್ರಶ್ನೆ ಇತ್ತು. ಕೆಲ ಸಣ್ಣ ಪುಟ್ಟ ಜಾತಿಗಳಿಗೆ ಅನ್ಯಾಯ ಆಗತ್ತೆ ಅನ್ನುವಂಥ ಆತಂಕ ಕೂಡ ಇತ್ತು. ಮುಂದೆ ಕಾನೂನು ಸಂಕಷ್ಟಕ್ಕೆ ಗುರಿ ಆಗುವ ಬಗ್ಗೆ ಅನುಮಾನ ಕೂಡ ಇತ್ತು. ಇದನ್ನ ಹೀಗೆ ಬಿಟ್ರೆ ಅಥವಾ ಇದನ್ನು ಓಕೆ ಮಾಡಿದ್ರೆ ಮುಂದೊಂದು ದಿನ ಇದು ಕಾನೂನು ಸಂಕಷ್ಟಕ್ಕೆ ಗುರಿ ಆಗಬಹುದು ಅಂತ. ಸೊ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೇಳಿದ್ರು. ಹಿಂಗೇನು ಇದೇನು ಅಂತ ಈ ಎಲ್ಲದರ ಸ್ಪಷ್ಟೀಕರಣವನ್ನು ಕೋರಿ ವಾಪಸ್ ಕಳಿಸಲಾಗಿತ್ತು ರಾಜ್ಯಪಾಲರು. ಇದಕ್ಕೆಲ್ಲಾನು ಈಗ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಕ್ಲಾರಿಟಿ ಉತ್ತರ ನೀಡಿ ರಾಜ್ಯ ಸರ್ಕಾರ ವಾಪಸ್ ಕಳಿಸಿದೆ. ಬಿಲ್ಗೆ ರಾಜ್ಯಪಾಲರು ಈಗ ಸಹಿ ಹಾಕ್ತಾರಾ ಇಲ್ಲ ಮತ್ತೆ ವಾಪಸ್ ಕಳಿಸ್ತಾರಾ? ಇದು ಈಗಿರುವಂಥ ಪ್ರಶ್ನೆ ಆಗಿದೆ. ಕೆಲವು ವಿಚಾರಗಳಲ್ಲಿ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋದು ನಡೀತಾ ಇದೆ. ಸರ್ಕಾರ ಹೇಳ್ತಾ ಇರೋದಕ್ಕೆ ರಾಜ್ಯಪಾಲರು ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ. ಹೆಂಗ್ರಿ ಇದಾಗಲ್ಲ ಅಂತ. ಈ ದ್ವೇಷ ಭಾಷಣದ ಕಥೆನೂ ಅದೇ ಕತೆ. ಸೊ ಈ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಅದೇ. ಅವರೊಂದಷ್ಟು ಪಾಯಿಂಟ್ಸ್ ಹಾಕಿದ್ರು. ಹೆಂಗೆ ಸಾಧ್ಯ ಇದು? ವೈಜ್ಞಾನಿಕವಾಗಿ ನಡೆದಿದೆಯಾ? ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ರಿ? ಈ ಥರ ಕಾನೂನು ಸಮಸ್ಯೆ ಎದುರಾದರೆ ಏನು ಮಾಡ್ತೀರಾ? ಇಲ್ಲಿ ಅನ್ಯಾಯ ಆಗಲ್ವಾ? ಮೋಸ ಆಗಲ್ವಾ? ಒಂದು ಸಮುದಾಯಕ್ಕೆ ಅನ್ಯಾಯ ಆಗಲ್ವಾ ಅಂತ ಅದೆಲ್ಲದಕ್ಕೂ ಈಗ ಉತ್ತರ ಕೊಡಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ರಾಜ್ಯಪಾಲರು ಸಹಿ ಹಾಕ್ತಾರಾ ಇಲ್ಲ ಮತ್ತೆ ವಾಪಸ್ ಕಳಿಸ್ತಾರಾ? ಈ ಒಳ ಮೀಸಲಾತಿ ವಿಧೇಯಕ ವಿಚಾರ ಅನ್ನೋದು ಪ್ರಶ್ನೆ. ಏನೆಲ್ಲ ಡೆವಲಪ್ಮೆಂಟ್ನ ನಿರೀಕ್ಷೆ ಇದೆ? ರಾಜಭವನದಿಂದ ದಲಿತ ಒಳ ಮೀಸಲಾತಿಯ ಬಿಲ್ಲು ಮತ್ತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಲಾಗಿತ್ತು. ಇದೀಗ ಕೆಲವು ಸ್ಪಷ್ಟೀಕರಣಗಳನ್ನು ಕೂಡ ರಾಜಭವನ ಕೇಳಿತ್ತು. ಕಾರಣ ದಲಿತ ಒಳ ಮೀಸಲಾತಿ ಏನ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತ ವರದಿ ಇತ್ತು, ಆ ವರದಿಯ ಬಗ್ಗೆ ಕೆಲವು ಅನುಮಾನಗಳನ್ನು ಕೂಡ ಹೊರಹಾಕಲಾಗಿತ್ತು. ಯಾಕಂದ್ರೆ ವೈಜ್ಞಾನಿಕವಾಗಿ ಅದನ್ನ ಅಂಕಿ ಅಂಶಗಳನ್ನ ಕ್ರೋಢೀಕರಣ ಮಾಡಲಾಗಿದೆಯಾ, ಜೊತೆಗೆ 101 ಜಾತಿ ಉಪಜಾತಿಗಳು ಪಂಗಡಗಳಲ್ಲಿ ಬರುತ್ತೆ, ಜಾತಿ ಪಂಗಡಗಳಲ್ಲಿ ಬರುತ್ತೆ. ಸೊ ಅಲ್ಲಿ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಿದೆಯಾ? ಕೇವಲ ಬಲಾಢ್ಯ ಸಮುದಾಯಗಳಿಗೆ ಮಾತ್ರ ಮೀಸಲಾತಿ ಪ್ರಮಾಣವನ್ನ ಹಂಚಿ ಸಣ್ಣ ಪುಟ್ಟ ಸಮುದಾಯಗಳನ್ನ ಅಲ್ಲಿ ಕಡೆಗಣಿಸಿರುವಂತಹ ಸಾಧ್ಯತೆಗಳಿದೆ. ಮುಂದಿನ ದಿನಗಳಲ್ಲಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನ ಏರುವಂತಹ ಅವಕಾಶಗಳು ಕೂಡ ಇರುತ್ತೆ. ಆಗ ಕಾನೂನು ತೊಡಕುಗಳ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡುವಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗತ್ತೆ. ಇದರ ಬಗ್ಗೆ ಗಮನವನ್ನ ಹರಿಸಿದ್ದೀರಾ? ಈ ಅಂಶಗಳನ್ನ ಮುಂದಿಟ್ಕೊಂಡು ರಾಜ್ಯಪಾಲರು ಬಿಲ್ಲನ್ನ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು. ಸೊ ಇದೀಗ ರಾಜ್ಯ ಸರ್ಕಾರ ಸುಮಾರು 14 ಪುಟಗಳ ಒಂದು ವಿವರಣೆಯನ್ನ ಈಗ ಬಿಲ್ ಜೊತೆಗೆ ಲೋಕಭವನಕ್ಕೆ ಕಳಿಸಿದೆ. ರಾಜ್ಯಪಾಲರು ಅದನ್ನ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಅಂಶಗಳು ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿತ್ತು, ಅದಕ್ಕೆ ಯಾವ ರೀತಿಯಾದಂತಹ ಸಮಂಜಸವಾದ ಉತ್ತರವನ್ನ ಕೊಟ್ಟಿದ್ದಾರಾ ಅಥವಾ ಆರಿಕೆ ಉತ್ತರಗಳು ಇದೆಯಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನಂತರ ರಾಜ್ಯಪಾಲರು ಬಿಲ್ಗೆ ಅಂಕಿತವನ್ನ ಹಾಕಬಹುದು ಅಥವಾ ಮತ್ತೆ ವಾಪಸ್ ಕಳಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನೊಮ್ಮೆ ಏನಾದ್ರೂ ಸರ್ಕಾರಕ್ಕೆ ವಾಪಸ್ ಬಂದಿದ್ದೇ ಆದ್ರೆ ಆಗ ಆ ಬಿಲ್ಲನ್ನ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ಬೇಕಾಗತ್ತೆ. ರಾಷ್ಟ್ರಪತಿಗಳಿಂದ ಅಂಕಿತ ಬಿದ್ರೆ ದಲಿತ ಒಳ ಮೀಸಲಾತಿಯ ಬಿಲ್ಲು ಜಾರಿಗೆ ಬರುತ್ತೆ. ಇಲ್ಲದೆ ಹೋದ್ರೆ ಅದು ಮತ್ತೆ ಹಾಗೆ ಪೆಂಡಿಂಗ್ ಉಳಿಯುತ್ತೆ. ಆ ಸಂದರ್ಭದಲ್ಲಿ ದಲಿತ ಸಮುದಾಯ ಏನು ಬಡ್ತಿ ಕೊಡೋದಿರ್ಬೋದು, ಮುಂಬಡ್ತಿಯನ್ನ ನೀಡೋದಿರ್ಬೋದು ಅಥವಾ ಮೀಸಲಾತಿ ಹಂಚಿಕೆ ಪ್ರಮಾಣ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಪೆಂಡಿಂಗ್ ಉಳಿಯುತ್ತೆ, ನ್ಯಾಯ ಸಿಗೋದಿಲ್ಲ. ಸೊ ಹಾಗಾಗಿ ರಾಜ್ಯಪಾಲರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ಮುಂದಿನ ಸರ್ಕಾರದ ನಾಡೆ ಕೂಡ ನಿಂತಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗೆ.